ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ನಾನು ನನ್ನ ಕಿಚನ್ನ ಯಾವ ರೀತಿ ಅಪ್ಗ್ರೇಡ್ ಮಾಡಿಕೊಂಡೆ ಆ್ಯಂಡ್ ಇವನ್ ಅದು ಮಾಡ್ಯುಲರ್ ಕಿಚನ್ ಆಗಿದ್ರು ಎಷ್ಟು ಮೆಸ್ ಇತ್ತು ಅಂತ ನೀವೇ ನೋಡ್ತಿರ್ಬೋದು. ಎಲ್ಲ ಮಾಡ್ಯುಲರ್ ಕಿಚನ್ ಅಂತ ಅಂದರೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೋಬೋದು, ಯಾವುದೇ ರೀತಿ ಹೊರಗಡೆ ಕಾಣಿಸಲ್ಲ ಅಂತೀವಿ. ಬಟ್ ಒಳಗೆಲ್ಲ ಗಲೀಜನ್ನ ತುಂಬು ಮೇಲ್ಗಡೆ ಡೋರ್ನ ಕ್ಲೋಸ್ ಮಾಡ್ಕೊಳ್ಳೋದನ್ನೇ ಮಾಡ್ಯುಲರ್ ಕಿಚನ್ ಅಂತ ಹೇಳೋದು ಅಷ್ಟೇ. ಸೊ ತುಂಬ ಮೆಸ್ ಇರುತ್ತೆ ಆ್ಯಂಡ್ ತುಂಬ ನೀಟಾಗಿ ಒಳ್ಳೆ ಕಂಫರ್ಟಾಗಿ ನಿಮ್ಗೆ ಎಲ್ಲದನ್ನೂ ಇಟ್ಕೊಳ್ಳೋ ಥರನೂ ಸ್ಪೇಸ್ ಏನು ಇರೋದಿಲ್ಲ ನಿಮಗೆ ಮಾಡ್ಯುಲರ್ ಕಿಚನಲ್ಲಿ. ನಾನು ಮುಂಚೆ ಅನ್ಮಾಡ್ಯುಲರ್ ಕಿಚನ್ ಇದ್ದಾಗ, ನಾರ್ಮಲ್ ಕಿಚನ್ ಇದ್ದಾಗ ಹಾಗೆ ಅನ್ಕೋತಿದ್ದೆ. ಬಟ್ ಇಲ್ಲಿಗೆ ಬಂದಮೇಲೆ ಒಂದೆರಡು ಮನೆ ಚೇಂಜ್ ಮಾಡಿದ ಮೇಲೆ ನನಗೂ ಚೆನ್ನಾಗಿ ಗೊತ್ತಾಯಿತು. ಆ ಥರ ಇದ್ದಿದ್ದ ಮನೇನ, ನನ್ನ ಕಿಚನ್ನ ಈ ಥರ ಹೇಗೆ ಕನ್ವರ್ಟ್ ಮಾಡಿದೆ ಅಂತ ಇವತ್ತು ನನ್ನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ನಾನು ಫಸ್ಟಿಗೆ ಇಲ್ಲಿ ಎಲ್ಲದನ್ನೂ ಇಳಿಸ್ಕೊತಾ ಇದ್ದೀನಿ. ಫುಲ್ ಎಲ್ಲ ಅನ್ಇವನ್ ಆಗಿ ಇರೋವಂಥ ಬಾಕ್ಸಸ್ಗಳನ್ನ ಇಟ್ಕೊಂಡ್ಬಿಟ್ಟಿದೆ. ಆ್ಯಂಡ್ ನನ್ನ ಹಸ್ಬೆಂಡ್ನ ಕೂಡ ಬಿಟ್ಟು ನಾನು 1 ವರ್ಷ ಬಾಣಂತನಕ್ಕೆ ಹೋಗಿದ್ದಕ್ಕೆ ಸೊ ಅವರೆಲ್ಲ ಏನು ಅಷ್ಟೊಂದು ನೀಟಾಗಿ ಕ್ಲೀನ್ ಮಾಡೆಲ್ಲ ಇಟ್ಕೊಂಡಿರಲಿಲ್ಲ. ಸೊ ನಾನು ಬರೋ ತನಕನೇ ವೆಯ್ಟ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಟ್ಟಿದ್ರು. ನಾನು ಬಂದಮೇಲೆ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕಿತ್ತು. ಸೊ ಫಸ್ಟ್ಗೆ ನಾನು ಎಲ್ಲ ಮೇಲ್ಗಡೆ ಬಾಕ್ಸ್ನ ನಾನು ಈ ಮನೆಗೆ ಬಂದಮೇಲೂ ಕೂಡ ಒಂದು ಸತಿ ಡೀಪ್ ಕ್ಲೀನ್ ಮಾಡಿದ್ದೆ. ಬಟ್ ಯುಗಾದಿ ಹಬ್ಬಕ್ಕಂತ ನಾನು ಕ್ಲೀನ್ ಮಾಡ್ಕೋತಾ ಇದ್ದೆ. ಸೊ ಹಾಗೆ ವಿಡಿಯೋನೂ ಆಗುತ್ತೆ, ಹೇಗೆ ಅಪ್ಗ್ರೇಡ್ ಮಾಡಿದೆ ಅಂತಲೂ ಆಗುತ್ತೆ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಮೇಲ್ಗಡೆ ನಾನು ಏನದು ಊಕಿ ಅಂತ ಒಂದು ಸ್ಪ್ರೇಯನ್ನು ತೊಗೊಂಡಿದ್ದೆ. ಸೊ ಅದು ತುಂಬ ಚೆನ್ನಾಗಿ ವರ್ಕ್ ಆಯಿತು. ಸೊ ನೀವು ಕೂಡ ತೊಗೋಬೋದು. ಯಾವುದೇ ರೀತಿ ಪೆನ್, ಕಲೆ ಈ ಥರದ್ದೆಲ್ಲ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಸೊ ಎಲ್ಲ ಫಸ್ಟು ಕಬೋರ್ಡ್ನ ಒರೆಸ್ಕೊಂಡು ನಾನು ತರಿಸಿದಂಥ ಹೊಸ ಗ್ಲಾಸ್ಗೆ ನಾನು ಮುಂಚೆ ಇಟ್ಕೊಂಡಿದ್ದ ಕಾಳುಗಳನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದೆ. ಸೊ ಫಸ್ಟು ನಾನು ಮೇಲ್ಗಡೆ ಇರೋವಂಥ ಕಂಪಾರ್ಟ್ಮೆಂಟ್ನೇ ಕ್ಲೀನ್ ಮಾಡಿಕೊಂಡೆ. ಯಾಕೆಂದರೆ ಫಸ್ಟ್ ಮೇಲ್ಗಡೆದು ಕ್ಲೀನ್ ಆಗಿಬಿಟ್ರೆ ಆಮೇಲಿಂದ ನಾನು ಕೆಳಗೆ ಆರಾಮಾಗಿ ಮಾಡ್ಕೋಬೋದು ಅಂತ. ಆ್ಯಂಡ್ ನನಗೆ ಪಾಪು ಕೂಡ ಮಲಗಿದ್ಲು. ಸೊ ಅವಳು ಎದಳೋಷ್ಟೊತ್ತಿಗೆ ನನ್ನ ಕೆಲಸಗಳೆಲ್ಲ ಮುಗಿಬೇಕಿತ್ತು. ಹಾಗಾಗಿ ನಾನು ತೊಗೊಂಬಂದಿದ್ದನ್ನೆಲ್ಲ ಹೊಸ ಪಾರ್ಸಲ್ಸ್ ಏನು ತರಿಸಿದ್ನಲ್ಲ ಬಾಕ್ಸಸ್ನೆಲ್ಲನೂ ನಾನು ತೊಳೆದು ಆಲ್ರೆಡಿ ಒರೆಸಿ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ಮುಂಚೆ ಏನು ಕಾಳುಗಳನ್ನೆಲ್ಲ ಒಂದೊಂದು ಬಾಕ್ಸಲ್ಲಿ ಇಟ್ಕೊಂಡಿದ್ನಲ್ಲ ಆ ಬಾಕ್ಸ್ಗಳಿಂದ ಈ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಿ ನೀಟಾಗಿ ಎಲ್ಲದನ್ನು ಜೋಡಿಸ್ಕೊಳ್ತಾ ಹೋದೆ. ಸೀರಿಯಸ್ಲಿ ನನಗೆ 1 ದಿನ ಪೂರಾ ಬೇಕಾಯಿತು ಈ ಒಂದು ಕಿಚನ್ನ ಕ್ಲೀನ್ ಮಾಡೋಕ್ಕೆ. ಅನ್ಕೋಬೋದು ಮಾಡ್ಯುಲರ್ ಕಿಚನ್ ತುಂಬ ಈಸಿ, ಎಲ್ಲದೂ ಥರನೂ ಇರುತ್ತೆ ಇಟ್ಕೊಳ್ಳೋದಕ್ಕೆ ನಮಗೆ ಅಂತ. ಖಂಡಿತ ಇಲ್ಲ. ನೀವು ರೆಂಟಲ್ಲಿ ಇರ್ತೀರಾ ಅಥವಾ ಈ ಥರ ಒಂದು 2 BHK ಮನೆ, ಸ್ವಲ್ಪ ಕಿಚನ್ನು ಚಿಕ್ಕದಿರುತ್ತಲ್ಲ, ಸೊ ಅವರು ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡೋಕ್ಕೆ ಸಾಧ್ಯ. ಸೊ ಈ ಥರ ಸ್ಪೇಸ್ ಜಾಸ್ತಿ ಬಿಡ್ತಾರೆ. ಆ ಥರ ನೋಡಿದ್ರಲ್ಲ ನೀವು, ಪಾತ್ರೆ ಇಟ್ಕೊಳ್ಳೋಕ್ಕೆ ಅಷ್ಟೇ ಜಾಗ ಇರೋದು. ಅದಷ್ಟನ್ನು ಎಷ್ಟು ಮಿಸ್ ಆಗಿತ್ತು ಅಂದರೆ ಸೀರಿಯಸ್ಲಿ ಅದ್ರೊಳಗೆ ಏನಿಟ್ರೂ ಬಿದ್ದು ಹೋಗೋದು. ಸೊ ಹಾಗಾಗಿ ನಾನು ಇವತ್ತು ಅದನ್ನೆಲ್ಲ ತೆಗೆದು ನೀಟಾಗಿ ಈ ಊಕಿ ಸ್ಪ್ರೇ ಅಂತೂ 500 ml 250 ml ನನ್ನ ಕಿಚನ್ಗೆ ಖಾಲಿ ಆಗೋಯ್ತು ಕ್ಲೀನ್ ಮಾಡೋಕ್ಕೆ. ಸೊ ಎಲ್ಲನೂ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸ್ಕೊಂಡು ಈ ಥರ ನೀಟಾಗಿ ಒಂದು ಸೈಡ್ಗೆ ಜೋಡಿಸಿಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಪಕ್ಕದ ಕಂಪಾರ್ಟ್ಮೆಂಟ್ಗೆ ಬಂದರೆ, ನಾವು ನಮ್ಮ ಮನೇಲಿ ಒಟ್ಟು 4 ಕಂಪಾರ್ಟ್ಮೆಂಟ್ ಇದೆ. ಈ ಥರದ್ದು 2, ಈ ಥರದ್ದು 3 ಇದೆ. ನಾರ್ಮಲ್ ನೀವು ಪ್ಲೇಟ್ಸ್ ಎಲ್ಲ ಇಟ್ಕೊಳ್ಳೋ ಥರಕ್ಕೆ 1 ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ತುಂಬ ಮಿಸ್ ಆಗಿತ್ತು. ನಾನು ಈ ಒಂದು ಸ್ಪೇಸಲ್ಲಿ ಅಕ್ಕಿ ಡಬ್ಬ ಆಗಿರ್ಬೋದು, ರೇಷನ್ ಡಬ್ಬಗಳಾಗಿರ್ಬೋದು, ಆ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಒಣಮೆಣಸಿನ್ಕಾಯಿ, ಆಮೇಲೆ ರಾಗಿ ಹಿಟ್ಟು, ರಾಗಿ ಈ ಥರದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ನಾನು ಈ ಕಂಪಾರ್ಟ್ಮೆಂಟ್ನ ಯೂಸ್ ಮಾಡಿಕೊಂಡೆ. ಯಾಕೆಂದರೆ ನೀವು ಅನ್ಕೋಬೋದು ದೊಡ್ಡ ಕಂಪಾರ್ಟ್ಮೆಂಟಲ್ಲಿ ಜಾಸ್ತಿ ಪಾತ್ರೆಗಳನ್ನ ಇಡ್ಬೋದು ಅಂತ. ಬಟ್ ಚಿಕ್ಕ ಕಂಪಾರ್ಟ್ಮೆಂಟಲ್ಲಿ ಏನಾದರೂ ಈ ಡಬ್ಬ ಜೋಡಿಸಿದ್ರೆ ಏನೂ ಇಡೋದಕ್ಕಾಗೋದಿಲ್ಲ. ಆ್ಯಂಡ್ ಡಬ್ಬಗಳನ್ನೆಲ್ಲ ಹೊರಗೂ ಜೋಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಈ ಮಾಡ್ಯುಲರ್ ಕಿಚನಲ್ಲಿ ಇದು ಸಮಸ್ಯೆ ಆಗುತ್ತೆ ಜಾಸ್ತಿ. ನೀವು ಹೊರ್ಗಡೆನೂ ಕೂಡ ಇಟ್ಕೊಂಡ್ರೆ ಅಸಹ್ಯ ಆಗುತ್ತೆ, ಹೊರಗಿಡೋಕ್ಕೆ ಜಾಗನೂ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡೆ. ಅಲ್ಲೇ ಎಲ್ಲ ತೆಗೆದು ಒರೆಸಿ ಕ್ಲೀನ್ ಮಾಡಿದೆ. ಆ್ಯಂಡ್ ಮಿಕ್ಸಿನೂ ಕೂಡ ವೈಟ್ ಕಲರ್ ಇರೋದ್ರಿಂದ ಹೆವಿ ನೀಟಾಗಿ ಇಟ್ಕೋಬೇಕು. ಒಂದು ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು. ಹೇಗೂ ಊಕಿ ಸ್ಪ್ರೇ ಇತ್ತು, ಅದಂತೂ ಎಲ್ಲದನ್ನೂ ಕೊಳೆ ತೆಗೆದ್ಬಿಡ್ತು ಅಂತಲೇ ಹೇಳ್ಬೋದು. ಸೊ ನೀಟಾಗಿ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡೆ. ಯುಗಾದಿ ಹಬ್ಬಕ್ಕಿಂತ ಮುಂಚೆನೇ ನಾನು ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೆ. ಬಟ್ ಯುಗಾದಿ ಹಬ್ಬದ ವ್ಲಾಗ್ನ ಫಸ್ಟ್ಗೆ ಹಾಕಿದೆ ಅಷ್ಟೇ. ಸೊ ಇದನ್ನು ಸೆಕೆಂಡ್ಗೆ ಹಾಕಿದೆ. ಸೊ ಈ ರೀತಿ ನಾನು ಒಂದು ಸ್ವಲ್ಪ ಚೇಂಜಸ್ ಮಾಡಿ ಜೋಡಿಸಿಟ್ಕೊಂಡಿದ್ದೀನಿ. ಮತ್ತು ಕೂಡ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಸ್ವಲ್ಪ ಚೇಂಜಸ್ನ ಮಾಡಿದ್ದೀನಿ. ನಿಮಗೆ ವಿಡಿಯೋ ಲಾಸ್ಟಿಗೆ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ನಾನು ಇದನ್ನು ನಮ್ಮ ಏನು ಗ್ಯಾಸ್ ಪಕ್ಕ ಇರುತ್ತಲ್ವ, ನಾವು ಉಪ್ಪೆಲ್ಲ ಇಟ್ಕೋತೀವಲ್ಲ ಆ ಒಂದು ಕಂಪಾರ್ಟ್ಮೆಂಟ್, ಅದಂತೂ ಯಪ್ಪ ನೋಡಿದ್ರೆ ನನಗೆ ಬೇಜಾರಾಗೋದು ನನ್ನ ಮನೆ ಕಿಚನ್ನ. ಸೊ ಫಸ್ಟ್ಗೆ
ಈ ಥರ ನಾನು ಮೇಂಟೈನ್ ಮಾಡ್ತಾ ಇದ್ದೀನಲ್ಲ ಅಂತ. ಬಟ್ ಈ ಸತಿ ಟೈಮ್ ಬಂದಿದೆ ಅಂತ ಹೇಳಿ ಎಲ್ಲದನ್ನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಗೋಡೆಗಳನ್ನೆಲ್ಲ ನಾನು ಆಲ್ರೆಡಿ ಎಲ್ಲ ನೀಟಾಗಿ ಡೈಲಿನೂ, ಇವನ್ ನೀವು ನಂಬಲ್ಲ, ನಾನು ಡೈಲಿನೂ ಒರೆಸ್ತಾ ಇರ್ತೀನಿ. ನಮ್ಮ ಮನೆ ಕಿಚನ್ನ ನಾನು ಗಲೀಜಾಗಕ್ಕೆ ಬಿಡೋದೇ ಇಲ್ಲ. ಎಣ್ಣೆ ಸಿಡ್ದಿರೋದು ಆ ಟೈಲ್ಸ್ ಮೇಲೆ ಆ ಥರದ್ದೆಲ್ಲ ನನಗೆ ಇಟ್ಕೊಳಕ್ಕೆ ಇಷ್ಟ ಆಗಲ್ಲ. ದಿನ ತಿಕ್ಕಿ ತೊಳೆದು ಬಿಡ್ತೀನಿ. ಸೊ ಈ ಥರದ್ದು ಒಂದು ಪ್ಲೇಸ್ ಮಾಡೋಕ್ಕಂತ ನಾನು ಒಂದು ಸ್ಟ್ಯಾಂಡನ್ನ ತರಿಸ್ಕೊಂಡಿದ್ದೆ. ಸೊ ತಂದಮೇಲೆ ಅದಕ್ಕೆ ಜಾಡಿ, ಯೂಶ್ವಲಿ ನಾನು ಉಪ್ಪನ್ನ ಎಲ್ಲ ಜಾಡಿ ಒಳಗೆ ಇಟ್ಕೊತೀನಿ. ಸೊ ಅದ್ರೊಳಗೆ ಹಾಕಿ ಕೆಳಗಡೆ 2 ಕಲ್ಲುಪ್ಪು ಮತ್ತು ಪುಡಿ ಉಪ್ಪನ್ನ ಹಾಕಿ ಇಟ್ಕೊಂಡಿದ್ದೀನಿ. ಪಕ್ಕದಲ್ಲಿ ಕುಟಾಣಿಯನ್ನು ಇಟ್ಕೊಂಡಿದ್ದೀನಿ. ಮೇಲ್ಗಡೆ ನಾನು ನಾರ್ಮಲ್ ಸ್ಮಾಲ್ ಮಿಕ್ಸರ್ ಇರುತ್ತಲ್ಲ ಅದನ್ನ ಇಟ್ಕೊಂಡು ಒಂದು ನನಗೆ ಏನು ಇದನ್ನೆಲ್ಲ ಹಾಕೊಳ್ಳೋದಕ್ಕೆ ಬೇಕಲ್ಲ, ಲೈಟ್ರು ಆ ಥರದ್ದೆಲ್ಲ ಸ್ಟ್ಯಾಂಡ್ನ ಒಂದು ಇಟ್ಕೊಂಡಿದ್ದೀನಿ ಅಷ್ಟೇ. ಮಿಕ್ಸರ್ ಜಾರ್ನ ಅದರಲ್ಲೇ ಇಟ್ಟಿದ್ದೀನಿ. ಸೊ ಅಲ್ಲಿ ನೀಟ್ ಆ್ಯಂಡ್ ಕ್ಲೀನ್ ಆಯಿತು. ಸೊ ಈ ಥರದ ಬಾಕ್ಸ್ಗಳನ್ನೂ ಕೂಡ ನಾನು ತರಿಸ್ಕೊಂಡಿದ್ದೀನಿ. ನೀವು ಅನ್ಕೋಬೋದು ಈ ಮಾಡ್ಯುಲರ್ ಕಿಚನ್ಗೆ ಇದೆಲ್ಲ ಬೇಕಾ ಅಂತ. ಸೀರಿಯಸ್ಲಿ ಬೇಕು, ಆಗೋದಿಲ್ಲ. ಮಾಡ್ಯುಲರ್ ಕಿಚನಲ್ಲಿ ರೆಂಟಲ್ಗಿರೋರಿಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾವು ಲೀಸ್ಗಿರೋದು, ಬಟ್ ಯಾವ ಮನೆ ಆದರೂ ರೆಂಟ್ ಮನೆಗಳಿಗೆ ಸ್ವಲ್ಪ ಇದೇ ಥರ ಮಾಡಿರ್ತಾರೆ ಅಷ್ಟೇ. ಬೇಕಾ ಬಿಟ್ಟು ಥರ ಒಂದು 4 ಬಾಕ್ಸ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಸೊ ಅದನ್ನು ನಮ್ಮ ಪಾತ್ರೆಗಳು ಅದಷ್ಟರಲ್ಲೇ ಎಲ್ಲಿ ಹಿಡಿಯುತ್ತೆ. ಈಗಲೂ ಅಷ್ಟೇ ನಾನು ಒಂದು 1/4% ಅಷ್ಟೇ ಪಾತ್ರೆಗಳನ್ನ ಕೆಳಗಿಟ್ಟಿದ್ದೀನಿ. ಇನ್ನು ಮಿಕ್ಕಿದ ದೊಡ್ಡ ದೊಡ್ಡ ಪಾತ್ರೆಗಳು, ಸೊಪ್ಪು ಸೋಸೋದು ಅಂಥದ್ದನ್ನೆಲ್ಲದನ್ನೂ ಮೇಲೆ ಇಟ್ಬಿಟ್ಟಿದ್ದೀನಿ. ಸೊ ಇಲ್ಲಿ ನಾನು 2 ಕೆಲಸ ಬೇರೆ ಮಾಡಿಕೊಂಡೆ. ಫಸ್ಟು ಉಲ್ಟಾ ಪಲ್ಟಾ ಜೋಡಿಸ್ಕೊಂಡು ಆಮೇಲೆ ಮತ್ತೆ ಅದನ್ನು ತಿರ್ಗಾ ಜೋಡಿಸ್ಕೊಳ್ಳೋದು, ಒಂದು ಎಷ್ಟು ಕೆಲಸ ಹಿಡಿತು ಅಂದರೆ, ಒಬ್ಬರಿಗೆ ಕೆಲಸ ಮಾಡೋದಿದೆಯಲ್ಲ ಸೀರಿಯಸ್ಲಿ ತುಂಬ ಕಷ್ಟ ಆಗಿರೋ ಅಂಥ ಕೆಲಸ. ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಅದನ್ನ ರೆಡಿ ಮಾಡ್ಕೊಳ್ಳೋದು, ಜೊತೇಲಿ ಮಗುನೂ ಇಟ್ಕೊಂಡು ಮಾಡ್ಕೊಳ್ಳೋದಿದೆ ಅಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟ. ಆ್ಯಂಡ್ ನೀವು ನೋಡ್ತಿರ್ಬೋದು ಈ ಒಂದು ಟ್ರೇ ಎಲ್ಲ ಎಷ್ಟು ಗಲೀಜಾಗಿ ಎಷ್ಟು ಮೆಸ್ ಆಗಿದೆ ಅಂತ. ಸೊ ನನಗಂತೂ ಇದು ನೋಡಿದಾಗೆಲ್ಲ ಬೇಜಾರಾಗೋದು, ನೋಡಿದಾಗೆಲ್ಲ ನನಗೆ ಸಿಟ್ಟು ಬರೋದು. ಸೊ ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅದರಿಂದ ಎಲ್ಲ ಡಬ್ಬಗಳನ್ನ ತೆಗೆದು ನಾನಿವಾಗ ಫಸ್ಟ್ಗೆ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಏನು ನಮ್ಮದು ಒಳಗಡೆ ಇರುತ್ತಲ್ಲ ಕಂಪಾರ್ಟ್ಮೆಂಟು, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದೇ ಕಡೆಗೆ ಜೋಡಿಸ್ಕೊತಾ ಇದ್ದೆ. ಸೌಟ್ಗಳೆಲ್ಲ ಎಲ್ಲೆಲ್ಲಿ ಇಟ್ಕೋಬೇಕು ಆ ಜಾಗಕ್ಕೆ, ಸ್ಪೂನೆಲ್ಲ ಒಂದು ಜಾಗಕ್ಕೆ, ಡೈಲಿ ಯೂಸ್ ಮಾಡೋವಂಥ ಕಾಫಿ ಲೋಟ ಮಾತ್ರ ಒಂದು ಕಡೆ, ಇನ್ನು ಮಿಕ್ಕಿದ ಬಾಕ್ಸು, ಈ ಥರ ಬಟ್ಲುಗಳು, ಇದನ್ನೆಲ್ಲದನ್ನೂ ನಾನು ಏನು ತರಿಸಿದ್ನಲ್ಲ ಟ್ರೇ ಒಳಗೆ, ಅನ್ನೆಸೆಸರಿ ಪೋಲಾರ್ ಬಿಯರ್ದು ಜ್ಯೂಸ್ ಅದನ್ನ ಎಸಿತೀನಿ ಅಂದರೆ, ಇಲ್ಲ ನಾವು ಯಾವತ್ತೂ ಯೂಸ್ ಮಾಡ್ತೀವಿ ಅಂತ ನನ್ನ ಹಸ್ಬೆಂಡು ನನ್ನ ತಂಗಿ ಗೋಳಾಡ್ತಿರ್ತಾರೆ. ಸೊ ಅದನ್ನೂ ಎಸೆಯಂಗಿಲ್ಲ. ಹಂಗಾಗಿ ಎಲ್ಲದನ್ನೂ ಒಂದು ಕಡೆ ಜೋಡಿಸ್ಕೊತಾ ಇದ್ದೆ. ಆ್ಯಂಡ್ ಒಂದು ಟ್ರೇಯಲ್ಲಿ ಜಸ್ಟ್ ನಾನು ಏನು ಗಾಜಿಂದು ಲೋಟಗಳೆಲ್ಲ ಇದೆಯಲ್ಲ ಅದನ್ನೆಲ್ಲ ಜೋಡಿಸ್ಕೊಂಡೆ. ಆ್ಯಂಡ್ ಇನ್ನೊಂದರಲ್ಲಿ ಸೆರಾಮಿಕ್ ಕಪ್ಸು ಮತ್ತು ನಾನು ಮೊನ್ನೆ ವಿಶಾಲ್ ಮಾರ್ಟಲ್ಲಿ ಬೌಲ್ಸ್ನೆಲ್ಲ ಏನು ತಂದಿದ್ನಲ್ಲ ಅದನ್ನೆಲ್ಲ ಜೋಡಿಸ್ಕೊಂಡೆ. ನೀವು ಇನ್ನೂ ಆ ವ್ಲಾಗ್ನ ನೋಡಿಲ್ಲ ಅಂದರೆ ಖಂಡಿತ ನೋಡಿ, ನಾನು ಏನೇನು ತರಿಸ್ಕೊಂಡೆ, ಯಾವುದೆಲ್ಲ ಹೇಗೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಇದರಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈ ಒಂದು ಏನು ಟ್ರೇ ಬಾಕ್ಸಸ್ ಇತ್ತಲ್ಲ ಇದು ತುಂಬ ಯೂಸ್ಫುಲ್ಲು. ಸೊ ನಿಮಗೆ ಮಾಡ್ಯುಲರ್ ಇರಲಿ ನಾನ್ ಮಾಡ್ಯುಲರ್ ಇರಲಿ ತರಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು ಅಲ್ಲಿ ನಮ್ಮ ಪಾಪುಗೆ ನಾನು ಹಾಡು ಹಾಕ್ಕೊಟ್ಟು ಬಂದು ಅವಳನ್ನ ನೋಡು ಅಂತ ಹೇಳಿ ಅವಳನ್ನ ಬಿಟ್ಟು ನನ್ನ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ಸೊ ಸೀರಿಯಸ್ಲಿ ಮಗುನ ಇಟ್ಕೊಂಡು ಈ ಥರ ಡೀಪ್ ಕ್ಲೀನ್ನ ಮಾಡ್ಕೋಬೇಡಿ. ಯಾರಾದರೂ ಹೆಲ್ಪಿಗೆ ಇಟ್ಕೊಳ್ಳಿ. ನನಗಂತೂ ಸಾಕಾಗೋಯ್ತು. ಇಷ್ಟನ್ನ ಕ್ಲೀನ್ ಮಾಡೋಷ್ಟೊತ್ತಿಗೆ ಎಷ್ಟೊತ್ತು ಬೇಕಾಯಿತು ಗೊತ್ತಾ. ಆ್ಯಂಡ್ ನಾನು ಕೆಳಗಡೆ ಇರೋವಂಥ ಇದಕ್ಕೆ ನಾನೇನು ಮಾಡಿದೆ, ಒಂದಷ್ಟು ಬಾಣಲಿಗಳು, ನಾನು ಡೈಲಿ ಯೂಸ್ ಮಾಡೋ ಬಾಣಲಿ, ಕುಕ್ಕರು, ಚಿಕ್ಕದು 1 ಲೀಟ್ರದ್ದು 2 ಲೀಟ್ರದ್ದು 3 ಲೀಟ್ರದ್ದು ಕುಕ್ಕರ್ನ ಜೋಡಿಸ್ಕೊಂಡೆ. ಆ್ಯಂಡ್ ಸರ್ವಿಂಗ್ ಬೌಲ್ನ ಜೋಡಿಸ್ಕೊಂಡೆ ಅಷ್ಟೇ. ಕೆಳಗಡೆ ಒಂದು ಸ್ವಲ್ಪ ಏನು ಪ್ಲೇಟ್ಸ್ ಇಡ್ತೀವಲ್ಲ ಆ ಜಾಗಕ್ಕೂ ಅಷ್ಟೇ ತುಂಬ ಪ್ಲೇಟ್ಸ್ನ ಅಲ್ಲೇ ಇಟ್ಟಿಲ್ಲ. ನಾನು ಡೈಲಿ ಯೂಸ್ ಮಾಡೋಂಥ ಪ್ಲೇಟ್ಸ್ನೆಲ್ಲ ನಾನು ಹೊರಗೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಈ ಒಂದು ತಟ್ಟೆ ಸ್ಟ್ಯಾಂಡ್ನ ಒಡಿಸಿರೋದಕ್ಕೆ ಮತ್ತು ಖಾಲಿ ಕಾಣಿಸುತ್ತೆ, ಅಸಹ್ಯ ಅನಿಸುತ್ತೆ. ನಾನು ಈ ಮನೆಗೆ ಬಂದಮೇಲೆ ಲಾಸ್ಟ್ ಮನೇಲಿ ಒಡಿಸಿರಲಿಲ್ಲ, ಈ ಥರ ಮಾಡ್ಯುಲರ್ ಕಿಚನ್ ಇತ್ತು. ಬಟ್ ನನಗೆ ಅಲ್ಲಿ ಐಡಿಯಾ ಗೊತ್ತಾಯಿತು, ಇದಕ್ಕೆ ನಾವು ಯಾವುದೇ ಕಿಚನ್ಗಾದರೂ ಅಷ್ಟೇ ತಟ್ಟೆ ಸ್ಟ್ಯಾಂಡ್ ಹೊಡ್ಸ್ಕೊಂಡ್ರೆ ಅದು ತುಂಬ ನಮಗೆ ಸ್ಪೇಸ್ ಜಾಸ್ತಿ ಸಿಗುತ್ತೆ ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ. ಬಟ್ಲಾಗಿರ್ಬೋದು, ನಿಮ್ಮ ಪ್ಲೇಟ್ಸ್ ಆಗಿರ್ಬೋದು, ಚೊಂಬಾಗಿರ್ಬೋದು, ಎಲ್ಲ ಪ್ರತಿಯೊಂದು ಆ ಗುಡಾಣದಲ್ಲೇ ನಮ್ಗೆ ತುಂಬಕ್ಕಾಗಲ್ಲ. ಹಾಗಾಗಿ ಈ ಸತಿ ಐಡಿಯಾ ಮಾಡಿ ನಾನು ಅದನ್ನು ಒಂದು ತಟ್ಟೆ ಸ್ಟ್ಯಾಂಡ್ನು ಕೂಡ ಒಡಿಸ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ನಂಬಲ್ಲ, ಈ ಗ್ಯಾಸ್ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ನಾನಂತೂ ಅದನ್ನ ತಿಕ್ಕಿ ಒಂದು 1/2 ಗಂಟೆ ಇದನ್ನು ತಿಕ್ಕಿದ್ದೀನೇನೋ. ಕೊನೆಗೂ ಆ ಊಕಿ ಸ್ಪ್ರೇ, ಆಮೇಲೆ ನಾನು ಏನು ನಾರ್ಮಲ್ ಡಿಶ್ ವಾಷರ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಒಡೆದು ಕ್ಲೀನ್ ಮಾಡಿ ಕೊನೆಗೂ ಲಾಸ್ಟಿಗೆ ನಾನು ಈ ಒಂದು ಕೆಲಸನ ಇಟ್ಕೊಂಡಿದ್ದೆ. ಈ ಅಡುಗೆ ಮನೆ ಟೈಲ್ಸ್ ಆಗಿರ್ಬೋದು, ಮೇಲ್ಗಡೆ ಟೈಲ್ಸು ಕೆಳಗಡೆ ಟೈಲ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ಗೆ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ ಫಸ್ಟ್ಗೆ ಫ್ರಿಜ್ನೆಲ್ಲ ಕ್ಲೀನ್ ಮಾಡಿ ಬಿಟ್ಬಿಟ್ಟಿದ್ದೆ. ಸೊ ಆಮೇಲಿಂದ ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಸೊ ಇದೆಲ್ಲ ಆದಮೇಲೆ ಇಷ್ಟು ಕೆಲಸ ಎಲ್ಲ ಕ್ಲೀನಿಂಗ್ ಆದಮೇಲೆ ಮಾರನೇ ದಿನ ನನ್ನ ಹಸ್ಬೆಂಡ್ ಹತ್ರ ನಾನು
ಒಂದು ಲೈಟಿಂಗ್ಸ್ನ ಹಾಕ್ಸೋಣ ಅಂತ ಹೇಳಿ ಹಾಕ್ಸ್ದೆ. ನೀವು ನೋಡ್ತಿರ್ಬೋದು ನಾನು ಒಂದು ಈ ಥರ ಪಿಕ್ಚರ್ನು ಕೂಡ ಬೋರ್ಡ್ನು ಕೂಡ ತರಿಸ್ಕೊಂಡಿದ್ದೆ ಸ್ಟಿಕ್ಕರ್ಸು. ಸೊ ಅದನ್ನ ನಾನಿಲ್ಲಿ ಫ್ರಿಜ್ ಮೇಲೆ ಪ್ಲೇಸ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ನಾನು ಬೇರೆ ಎಲ್ಲಾದರೂ ಪ್ಲೇಸ್ ಮಾಡ್ತೀನಿ ಅಂದೆ, ಬಟ್ ಅವರು ಬೇಡ, ಇಲ್ಲಿ ಚೆನ್ನಾಗಿ ಕಾಣುತ್ತೆ, ಅದು ಬೋಳ ಕಾಣುತ್ತೆ ಫ್ರಿಜ್ ಮೇಲೆ, ಈ ಥರ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ತೊಗೊಂಡ್ವಿ. ಆ್ಯಂಡ್ ನೀವೇನಾದರೂ ಗೋಡೆಗೆ ಅಂದರೆ ಟೈಲ್ಸಿಗೆ ಏನಾದರೂ ಹಾಕ್ತೀರಾ ಅಂದರೆ ಈ 3M ಟೇಪ್ ಅಂತ ಸಿಗುತ್ತೆ ನಿಮಗೆ, 3M ಅಂತ. ಆ ಟೇಪ್ನ ತೊಗೊಳ್ಳಿ, ತುಂಬ ಗಟ್ಟಿಯಾಗಿರುತ್ತೆ, ಯಾವುದೇ ರೀತಿ ಕಿತ್ಕೊಂಡು ಬರೋದು ಆ ಥರ ಇರೋದಿಲ್ಲ. ಸ್ವಲ್ಪ ಕಾಸ್ಟ್ಲಿ, ಅಂದರೆ 300 ರುಪೀಸ್ ಏನೋ ಆಗುತ್ತೆ ಆ ಟೇಪು. ನಿಮಗೆ ಎಲ್ಲ ಥರ ಸ್ಟೋರ್ಗಳಲ್ಲೂ ಸಿಗುತ್ತೆ. 3M ಟೇಪ್ ಕೊಡಿ ಅಂದರೆ ಕೊಡ್ತಾರೆ. ಇದು ತುಂಬ ಗಟ್ಟಿ ಕೂರುತ್ತೆ. ಈ ಒಂದು ಲೈಟ್ನ ನೀವು ಡಬಲ್ ಟೇಪಲ್ಲಿ ಹಾಕ್ಕೊಂಡ್ರೆ ನಿಜವಾಗ್ಲೂ ಟೈಲ್ಸ್ ಮೇಲೆ ಅಷ್ಟು ನೀಟಾಗಿ ತುಂಬ ದಿನ ಬರಲ್ಲ, ಬಿಚ್ಚೋಗೋದು ಆ ಥರ ಎಲ್ಲ ಚಾನ್ಸಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಈ 3Mನ ಟೇಪ್ನ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇಲ್ಲ ಯಾವುದೇ ರೀತಿ ಬಿಚ್ಕೊಳ್ಳೋದು ಆ ಥರದ್ದೆಲ್ಲ ಏನೂ ಆಗೋಲ್ಲ. ಆ್ಯಂಡ್ ಮ್ಯಾಟ್ಗಳನ್ನ ಎಕ್ಸ್ಪೆಷಲಿ ನೀವೇನಾದರೂ ಟೈಲ್ಸ್ಗಳಿಗೆ ಹಾಕ್ತೀರಾ ಅಂತ ಅಂದರೆ ಈ 3M ಟೇಪ್ನ ಯೂಸ್ ಮಾಡ್ಬೋದು. ಸೊ ಇದು ಕಿತ್ಕೊಂಡು ಬರೋದು ಆ ಥರ ಎಲ್ಲ ಏನೂ ಆಗೋಲ್ಲ. ಆ್ಯಂಡ್ ರಿಮೂವ್ ಮಾಡುವಾಗಲೂ ನೀವು ಈಸಿಯಾಗಿ ರಿಮೂವ್ ಮಾಡ್ಬೋದು, ತನಿಗೆ ತಾನೇ ಅಂತೂ ಬಿಡೋದಿಲ್ಲ. ಈ LED ಲೈಟ್ನ ನನ್ನ ಹಸ್ಬೆಂಡ್ ತೊಗೊಂಬಂದಿದ್ರು. ಎಷ್ಟು ಮೀಟ್ರ್ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಒಟ್ಟು ನಾನು ಅವ್ರ ಹತ್ರ ಇಲ್ಲೇ ಲೋಕಲ್ ಶಾಪಲ್ಲಿ ತರಿಸಿದ್ದು. ಇದನ್ನ ಆನ್ಲೈನಲ್ಲೇನು ಬುಕ್ ಮಾಡಿಲ್ಲ. ಸೊ ಆನ್ ಮಾಡಿದ ಮೇಲೆ ಈ ಥರ ನಮ್ಮ ವಿಂಡೋ ಒಂದು ಸ್ವಲ್ಪ ದೊಡ್ಡದೇ ಇದೆ, ಸೊ ಹಾಗಾಗಿ ಅದಷ್ಟಕ್ಕೂ ಹಾಕಿದ್ದೆ. ಸೊ ಆನ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನನಗಂತೂ ಒಂಥರ ಒಂದೊಂದೇ ಅಪ್ಗ್ರೇಡ್ ಮಾಡ್ತಿದ್ದಂಗೂ ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಟೋಟಲಾಗಿ ನನ್ನ ಕಿಚನ್ ಈ ರೀತಿ ಕಾಣಿಸ್ತಾ ಇದೆ. ಸೊ ನಾನಿವಾಗ ನಿಮಗೆ ಒಂದೊಂದನ್ನೇ ತೋರಿಸ್ತಾ ಬರ್ತೀನಿ. ವಿಡಿಯೋದಲ್ಲಿ ಮುಂಚೆ ನಾನು ಕ್ಲೀನ್ ಮಾಡ್ಕೊಂಡಾಗ ಹೇಗೆ ಇಟ್ಕೊಂಡಿದ್ದೆ ಅಂತ ತೋರಿಸಿದ್ದೀನಿ, ಬಟ್ ಇನ್ನೊಂದು ಸತಿ ನೀಟಾಗಿ ನಿಮಗೆ ರಿವೈಂಡ್ ಮಾಡಿ ಎಲ್ಲೆಲ್ಲಿ ಯಾವುದನ್ನ ಪ್ಲೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಯಾಕೆಂದರೆ ನಾನು ಕ್ಲೀನಿಂಗ್ ಮಾಡೋ ಅರಿಬರಿಲಿ ನಾನು ಜಾಸ್ತಿ ವೀಡಿಯೋನು ಮಾಡ್ಕೊಳ್ಳೋಕ್ಕಾಗಿಲ್ಲ. ಎಷ್ಟು ವೀಡಿಯೋ ಮಾಡ್ಕೊಂಡಿದ್ನೋ ಅದಷ್ಟನ್ನು ಹಾಕಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ನಾವು ಈ ಥರ ನೀಟಾಗಿ ಲೈಟಿಂಗ್ಸ್ನ ಹಚ್ಕೊಂಡಿದ್ದೀನಿ. ಆ್ಯಂಡ್ ಅದು ಸ್ಟಿಕ್ಕರ್ ಹೊರಗೆ ಬಂದಿದೆ, ಅದನ್ನ ಒಂದು ಬ್ಲೇಡಲ್ಲಿ ಕಟ್ ಮಾಡಬೇಕು, ಇನ್ನೂ ಕಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಆ್ಯಂಡ್ ಈ ಲೀಫ್ನ ನಾವು ಈ ಥರ ಕಿಟಕಿಗೆ ಸುತ್ತಿದ್ದೀನಿ, ನಾನು ಮೊನ್ನೆ ತರಿಸ್ಕೊಂಡಿದ್ನ. ಆ್ಯಂಡ್ ನಾನು ಏನು ಮಸಾಲಾ ಬಾಕ್ಸ್ ಹೇಳಿದ್ನಲ್ಲ, ಈ ಒಂದು ಮಸಾಲಾ ಬಾಕ್ಸಿಗೆ ನಾನು ಎಲ್ಲದನ್ನೂ ಫಿಲ್ ಮಾಡಿದ್ದೀನಿ. ಮೆಂತ್ಯ, ಉದ್ದಿನಬೇಳೆ, ಚಿಲ್ಲಿ ಪೌಡರ್, ಗರಂ ಮಸಾಲ ಮತ್ತು ಕೊರಿಯಾಂಡರ್ ಪೌಡರ್, ಇದೆಲ್ಲ ಒಂದೇ ಕಡೆ ಸಿಗೋ ಥರ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಅಲ್ಲೊಂದು ಇಲ್ಲೊಂದು ಥರನೂ ಪ್ಲೇಸ್ ಮಾಡಿಲ್ಲ, ನೀಟಾಗಿ ಆರ್ಡ್ರ್ ವೈಸ್. ಈಗ ಸಾಸಿವೆ, ಜೀರಿಗೆ, ಕಾಳುಮೆಣಸು ಎಲ್ಲ ಒಟ್ಟಿಗೆ, ಖಾರದ ಪುಡಿ ಮತ್ತು ಧನ್ಯದ ಪುಡಿ, ಗರಂ ಮಸಾಲೆ ಎಲ್ಲ ಒಂದು ಸೈಡು ಈ ಥರ ಸಿಗೋ ಥರ ಮಾಡಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ನೀವು ನೋಡ್ತಿರ್ಬೋದು ಬೌಲ್ಸ್ ಆಗಿರ್ಬೋದು, ಅದೆಲ್ಲ ಇಲ್ಲೂ ನೀವು ಅನ್ಬೋದು ಮಿಸ್ ಆಗಿದೆ ಅಂತ, ಬಟ್ ಅಷ್ಟೊಂದು ಕಂಫರ್ಟಾಗಿ ಜೋಡ್ಸೋಕ್ಕೆ ಆಗಲಿಲ್ಲ ಯಾಕೆಂದರೆ ಇರೋ ಪಾತ್ರೆಗಳಲ್ಲಿ. ಆ್ಯಂಡ್ ಇದೊಂದು ಬ್ಲ್ಯಾಕ್ ಕಲರ್ ಟ್ರೇ ತರಿಸಿದ್ದೆ ಅಂತಲೂ ಹೇಳಿದೆ ಲಾಸ್ಟ್ ವೀಡಿಯೋದಲ್ಲಿ. ಸೊ ಇದನ್ನು ಬಾಟಲ್ಸ್ ಇಡೋದಕ್ಕೆ, ಇನ್ನೂ ಬಾಟಲ್ಸ್ ಬಂದಿಲ್ಲ. ಸೊ ಹಾಗಾಗಿ ನಾನು ಏನು ಯೂಸ್ ಮಾಡ್ತಾ ಇದ್ನಲ್ಲ ಅದೇ ಬಾಟಲ್ ಇಟ್ಟು ಅದ್ರ ಒಳಗೆ ಇಟ್ಟಿದ್ದೀನಿ ಅಷ್ಟೇ. ಆ್ಯಂಡ್ ನೀವು ಇಲ್ಲಿ ನೋಡ್ತಿರ್ಬೋದು ನಮ್ಮನೆ ಗ್ಯಾಸ್ ಪೈಪ್ ಈ ಥರ ಹೊರಗೆ ಬಂದು ಒಂಥರ ಅಸಹ್ಯ ಕಾಣಿಸೋದು, ಅದಕ್ಕೆ ಈ ಥರದ್ದು ಒಂದು ಲಾಕ್ನ ಹಾಕಿ ನನ್ನ ಹಸ್ಬೆಂಡ್ ಸರಿ ಮಾಡಿದ್ದಾರೆ, ಏನೂ ಅಸಹ್ಯ ಕಾಣಲಿಲ್ದಂಗೆ. ಆ್ಯಂಡ್ ಇದರಲ್ಲಿ ಕಲ್ಲುಪ್ಪು, ಪುಡಿ ಉಪ್ಪು, ಒಂದು ಕುಟಾಣಿ ಈ ಥರ ಎಲ್ಲ ಪ್ಲೇಸ್ ಮಾಡಿದ್ದೀನಿ. ಎಷ್ಟು ನೀಟಾಗಿ ಕಾಣಿಸುತ್ತೆ ನೋಡಿ ಇವಾಗ ಕಿಚನ್ ಅಂತಲೇ ಹೇಳ್ಬೋದು. ನನಗಂತೂ ಸೀರಿಯಸ್ಲಿ ನನ್ನ ಕಿಚನ್ ಇತ್ತೀಚೆಗೆ ತುಂಬ ಇಷ್ಟ ಆಗ್ತಿದೆ, ನನಗೆ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಇದನ್ನೆಲ್ಲ ನೀಟಾಗಿ ನಾನು ಜೋಡಿಸಿಟ್ಕೊಂಡಿದ್ದೀನಿ. ಎಲ್ಲ ಥರದ್ದು ಸ್ಪೂನ್ಸು ಮತ್ತು ಸೌಟ್ಗಳೆಲ್ಲ ಒಂದು ಕಂಪಾರ್ಟ್ಮೆಂಟಲ್ಲಿದೆ. ಆ್ಯಂಡ್ ಇದು ನಿಮಗೆ ನೋಡ್ಬೋದು ಇಲ್ಲಿ ಕುಕ್ಕರ್ಗಳು, ಡೈಲಿ ಯೂಸ್ ಮಾಡ್ತೀವಲ್ಲ ಕುಕ್ಕರ್ಸು, ಅದು ಮತ್ತು ಸರ್ವಿಂಗ್ ಬೌಲು, ಮಿಕ್ಸಿಂಗ್ ಬೌಲ್ನ ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಸೊ ಇಲ್ಲೂ ಕೂಡ ನನಗೆ ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ. ನೀವು ಯಾವುದೇ ಕಿಚನಲ್ಲಾದ್ರೂ ನೀವು ಅಷ್ಟೊಂದು ಕಂಫರ್ಟಬಲ್ ಆಗಿ ಇಟ್ಕೊಳ್ಳೋಕ್ಕಾಗಲ್ಲ, ಬಟ್ ಇಟ್ಸ್ ಓಕೆ, ಈ ಒಂದು ರೇಂಜಿಗಾದರೂ ಇದೆ ಅಂತ ಖುಷಿ ಆಗ್ತಿದೆ. ಆ್ಯಂಡ್ ಇಲ್ಲೆಲ್ಲ ನಾನು ರೇರಾಗಿ ಯೂಸ್ ಮಾಡೋ ಮಿಕ್ಸಿ ಜಾರ್ಸು, ಪ್ಲೇಟ್ಸ್, ಎಕ್ಸ್ಟ್ರಾ ಪ್ಲೇಟ್ಸು ಮತ್ತು ತವಾ ಆಗಿರ್ಬೋದು ಅದನ್ನೆಲ್ಲ ಅದ್ರ ಒಳಗೆ ಜೋಡಿಸಿಟ್ಕೊಂಡಿದ್ದೀನಿ. ಆ್ಯಂಡ್ ಈಗ ನೋಡ್ಬೋದು ನೀವು ಈ ಒಂದು ಕಂಪಾರ್ಟ್ಮೆಂಟಲ್ಲಿ ನಾನು ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ. ಮುಂದಗಡೆ ಅಕ್ಕಿ ಡಬ್ಬ, ಹಾಗೆ ಪಕ್ಕದಲ್ಲಿ ರೇಷನ್ ಡಬ್ಬ, ಅದ್ರ ಜೊತೆಗೆ ಒಂದು ಪಾಪುದು ಸರಿ ಡಬ್ಬ, ಈ ಲಂಚ್ ಬ್ಯಾಗು, ಇದನ್ನೆಲ್ಲ ಒಳಗೆ ಇಟ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಆಲ್ರೆಡಿ ತೋರಿಸ್ದಂಗೆ ಮೇಲ್ಗಡೆ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಈ ಕುಕ್ಕರ್ ಹೆಂಗೆ ಅಂದರೂ ಒಂದು ಸ್ವಲ್ಪ ಮನೇಲಿ ಹತ್ಲ ಪತ್ಲ ಆಗಿರುತ್ತೆ, ನಾನು ಇನ್ನೊಂದಿನ ವೀಡಿಯೋ ಮಾಡ್ತಿದ್ದಕ್ಕೆ ಸ್ವಲ್ಪ ಹಂಗಾಗಿದೆ ಅಷ್ಟೇ. ಆ್ಯಂಡ್ ಈ ಒಂದು ಸ್ಟಿಕ್ಕರ್ನು ಕೂಡ ಅಂಟಿಸ್ಕೊಂಡಿದ್ದೀನಿ. ಸೊ ಇನ್ನೂ 2 ಸ್ಟಿಕ್ಕರ್ಸ್ನ ಬುಕ್ ಮಾಡಿದ್ದೀನಿ. ಇಲ್ಲಿ ಬೋಳ ಅನಿಸ್ತಾ ಇದೆ ಇಲ್ಲಿ 2 ಜಾಗದಲ್ಲಿ ಅಂತ ಹೇಳಿ. ಸೊ ಅದನ್ನು ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಆ್ಯಂಡ್ ಮೇಲ್ಗಡೆ ನೀವು ನೋಡ್ತಿರ್ಬೋದು ನಾನು ತರಿಸಿದಂಥ ಪಾತ್ರೆಯನ್ನು ಮೇಲ್ಗಡೆನೇ ಇಟ್ಟಿದ್ದೀನಿ ಡೈಲಿ ಯೂಸ್ ಮಾಡೋ ಥರ. ಆ್ಯಂಡ್ ಪ್ಲೇಟ್ಸ್ ಆಗಿರ್ಬೋದು, ಚಿಕ್ಕದ ಪ್ಲೇಟ್ಸು ಮತ್ತು ಚೊಂಬು, ಲೋಟಗಳನ್ನೆಲ್ಲ ನಾನು ಹೊರಗೆ ಜೋಡಿಸ್ಕೊಂಡಿದ್ದೀನಿ. ಇದಿಷ್ಟು ನಾವು ಅದ್ರ ಒಳಗೆ ತುರುಕಬೇಕು ಅಂದರೆ ಹೆಂಗಾಗ್ತಿತ್ತು ಹೇಳ್ರಿ. ಸೊ ಹಾಗಾಗಿ ತಟ್ಟೆ ಸ್ಟ್ಯಾಂಡ್ನ ಓಡಿಸ್ಕೊಳ್ಳಿ, ಇದೊಂದು ಬೆಸ್ಟ್ ಐಡಿಯಾ. ಆ್ಯಂಡ್ ಇದು ಒಂದು ಹೇಳಿದ್ನಲ್ಲ ಸೋಪ್, ಪಾತ್ರೆ ತೊಳೆಯೋದು ಡಿಸ್ಪೆನ್ಸರ್ ಹಾಕಿಟ್ಕೊಳ್ಳೋದಕ್ಕಂತ, ಇದೊಂದು
ತುಂಬಾ ಲಿಕ್ವಿಡ್ ಹಾಕ್ಕೊಂಡು ಇಟ್ಕೊಳ್ಳೋದು ತುಂಬ ವರ್ತ್. ನಿಜ ತೊಗೊಳ್ಳಿ, 77 ರುಪೀಸ್ಗೆ ತುಂಬ ವರ್ತ್ ಆ್ಯಂಡ್ ತುಂಬ ನೀಟಾಗಿ ಕ್ಲೀನಾಗಿರುತ್ತೆ, ಯಾವುದೇ ರೀತಿ ಮಿಸ್ ಆಗಲ್ಲ. ಆ್ಯಂಡ್ ನಾನು ಕೆಳಗಡೆ ಡೈಲಿ ಯೂಸ್ ಮಾಡೋ ಸಕ್ಕರೆ, ಕಡಲೆಬೇಳೆ, ಕಡಲೆಬೀಜ, ಸಾಂಬಾರು ಪೌಡರ್, ಹೆಸರು ಬೇಳೆ, ಆಮೇಲೆ ಬೆಲ್ಲದ ಪುಡಿ ಆಗಿರ್ಬೋದು, ಪಾಪದ ಸರಿ, ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಚಿಕ್ಕದೊಂದು ದೊಡ್ಡದೊಂದು ಜೋಡಿಸ್ಕೊಂಡಿದ್ದೀನಿ. ಈ ಐಡಿಯಾ ನನ್ನ ಹಸ್ಬೆಂಡು. ನಾನು ಫಸ್ಟಿಗೆ ಕೆಳಗಡೆ ಚಿಕ್ಕದು ಜೋಡಿಸ್ಕೊಂಡಿದ್ದೆ, ಮೇಲ್ಗಡೆ ಎಲ್ಲನೂ ಒಟ್ಟಿಗೆ ಇಟ್ಟಿದ್ದೆ. ನನ್ನ ಹಸ್ಬೆಂಡ್ ಬೇಡ, ಆ ಥರ ಇಡಬೇಡ, ಈ ಥರ ಇರು, ಹಿಂದೆ ಏನು ಇಟ್ಟಿದ್ಯಾ ಅಂತಲೂ ನಿನಗೂ ನೀಟಾಗಿ ಗೊತ್ತಾಗುತ್ತೆ. ಸೊ ಆವಾಗ ಆರಾಮಾಗಿ ನೀನು ಎಲ್ಲದನ್ನೂ ತೊಗೋಬೋದು ಅಂತ ಹೇಳಿ ಅವ್ರು ಕೊಟ್ಟಂಥ ಐಡಿಯಾ. ಸೊ ಇದಾಗಿತ್ತು ನನ್ನ ಕಿಚನ್ ಸ್ಟೋರಿ. ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.